ಸರಿ, ಈಗ ನಾನು ಯಾರು ಕೇಳ್ತೀನೋ ಅವ್ರು ಉತ್ತರ ಹೇಳ್ಬೇಕು. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 4n + 5 ಆದಾಗ ಶ್ರೇಣಿಯ ಮೂರನೇ ಪದ ನಾವು ಕಂಡು ಹಿಡಿಯಬೇಕು. ಮೊದಲನೇ ಪದಕ್ಕೆ n ಎಷ್ಟಾಗತ್ತೆ? n ಮೊದಲನೇ ಪದದಲ್ಲಿ n ಎಷ್ಟಿರುತ್ತೆ? n ನ ಬೆಲೆ ಏನು ಮೊದಲನೇ ಪದದಲ್ಲಿ? n ಅಂದ್ರೆ ಏನು? n ಅಂದ್ರೆ ಏನಲ್ಲಿ? ಸಮಾಂತರ ಶ್ರೇಣಿಯ ಯಾವುದಾದರೂ ಒಂದು ಪದ. ಯಾವುದಾದರೂ ಒಂದು ಪದ. ಒಂದನೇ ಪದದಲ್ಲಿ n ನ ಬೆಲೆ ಏನಿರುತ್ತೆ? ಒಂದನೇ ಪದದಲ್ಲಿ n ನ ಬೆಲೆ ಎಷ್ಟು? ಒಂದನೇ ಪದ ಅಂದ್ರೆ n 1 ಆಗತ್ತೆ. ಎರಡನೇ ಪದ ಅಂದ್ರೆ n ನ ಬೆಲೆ 2 ಅಲ್ವಾ? ಹೌದಾ? ಹಲೋ, ಇಲ್ಲಿ ಅವರು n ನೇ ಪದ ಕೊಟ್ಟಿದ್ದಾರೆ. n ನೇ ಪದಕ್ಕೆ an ಅಂತ ಅಲ್ವಾ ಹೆಸರು? ಹೌದಾ? an ಏನ್ ಕೊಟ್ಟಿದ್ದಾರೆ ಅವರು? 4n + 5 ಮ್ಯಾಮ್. ಹಾಗಾದ್ರೆ a1 ಎಷ್ಟಾಗತ್ತೆ? 4 × 1 + 9 = 9 ಆಗುತ್ತೆ. a2 ಎಷ್ಟಾಗತ್ತೆ? a2 4 2 13 ಕರೆಕ್ಟ್. a1 ಬಂತು, a2 ಬಂತು. ಹಾಗಾದ್ರೆ d ನ ಬೆಲೆ ಎಷ್ಟು? a2 - a1 ಎಷ್ಟು? 13 - 9. ಆಯ್ತು. ನಮ್ಗೆ a ಬಂತು, a2 ಬಂತು, a ಬಂತು, d ಬಂತು. ಅವ್ರು ಕೇಳಿರೋ ಪ್ರಶ್ನೆ ಏನು? ಇಲ್ಲಿ ಮೂರನೇ ಪದ ಕೇಳಿದ್ದಾರೆ, a3 ಕೇಳಿದ್ದಾರೆ. a3 ಅಂದ್ರೆ ಇವೆಲ್ಲ ಬೇಕೇ ಇಲ್ಲ. 4 × 3 + 5 ಮಾಡ್ಬಿಡ್ಬೋದು. 17 ಕರೆಕ್ಟ್. ಇವೆಲ್ಲ ಬೇಕೇ ಇಲ್ಲ ಅಲ್ವಾ? ಇವೆಲ್ಲ ಬೇಕೇ ಇಲ್ಲ. ಡೈರೆಕ್ಟ್ ಆಗಿ a3 ಕಂಡುಹಿಡಿಬಹುದು. n ಜಾಗದಲ್ಲಿ 3ನ ಹಾಕ್ರಿ. ಸರಿ, ನಾ ಕ್ವಶನ್ ನ ವೈಟ್ ಬೋರ್ಡ್ ಮೇಲೆ ಹಾಕ್ತೀನಿ, ಆಯ್ತಾ? ಈಗ ನಾನು ಆ ಪ್ರಶ್ನೆನ ಇಲ್ಲಿ ಹಾಕ್ತೀನಿ. ಇಲ್ಲಿ 2, 3, 4 ಪ್ರಶ್ನೆಗಳಿವೆ, ಆಯ್ತಾ? ಇಲ್ಲಿ ಯಾರ ಉತ್ತರ ಹೇಳ್ಬೇಕು ಈಗ ಅಂದ್ರೆ ಅಮೂಲ್ಯ ಇದ್ದಾಳ? ಅಮೂಲ್ಯ, ನೀ ಹೇಳಮ್ಮ ಎರಡನೇ ಪ್ರಶ್ನೆ ಉತ್ತರ. 2x14 ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆಯು ಡ್ಯಾಶ್ ಎಷ್ಟು ಬರುತ್ತೆ? x - 2 = 14 - x ಅಲ್ವಾ? x ಬೆಲೆ ಹೇಳು. x + x ಹಾ 2x = 16 x ಎಷ್ಟು? 2 ಹಾ 16/2 ಎಷ್ಟು? ಎಷ್ಟು? 8 8. ಈ ಡಿ ಅದರ ಸರಿಯಾದ ಉತ್ತರ. ಮ್ಯಾಮ್ ಹಾ ಏನಮ್ಮ? ಮ್ಯಾಮ್ ಎರಡನೇ ಲೆಕ್ಕ ಅರ್ಥ ಇಲ್ಲ ಮ್ಯಾಮ್. ಈಗ ನೋಡಪ್ಪ, ಎರಡನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ? 2x14 ಸಮಾಂತರ ಶ್ರೇಣಿಯಲ್ಲಿದೆ ಅಲ್ವಾ? ಸಮಾಂತರ ಶ್ರೇಣಿಯಲ್ಲಿದ್ದಾಗ a2 - a1 = a3 - a2 ಅಲ್ವಾ? ಹೌದಾ? ಇಲ್ಲಿ ಇದು a1, ಇದು a2, ಇದು a3. ಹಾಗಾಗಿ x - 2 14 - x ಗೆ ಸಮ. ಸರಿನಾ? x ನ ಈ ಕಡೆ ತಗೋ. ಈ ಕಡೆ ತಗೊಂಡಾಗ ಏನಾಗತ್ತೆ? +x ಆಗತ್ತೆ. x + x 2ನ್ನ ಈ ಕಡೆ ಕಳಿಸು. ಆಗ ಏನಾಗತ್ತೆ? +2 ಆಗತ್ತೆ. 14 + 2 ಆಯ್ತು. 14 + 2 16. ಹಾಗಾದ್ರೆ x ನ ಬೆಲೆ 8. ಗೊತ್ತಾಯ್ತಪ್ಪ? ಎಸ್ ಮ್ಯಾಮ್. ಅಭಿಷೇಕ್ ಮೂರನೇ
ಮೂರನೇ ಲೆಕ್ಕ ನೋಡು. ಎನ್ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಅದಕ್ಕೆ ನಮ್ಗೆ A2 ಬೇಕು ಮತ್ತೆ A1 ಬೇಕು. A1 ಎಷ್ಟು? A1 ಎಷ್ಟು? n ಜಾಗದಲ್ಲಿ 1 ಹಾಕು. 2 + 1 ಎಷ್ಟು? 3 ಮ್ಯಾಮ್. 3. A2 ಕಂಡಿಡಿ. 2 × 2 + 1 ಅಂದ್ರೆ n ಜಾಗದಲ್ಲಿ 2 ಹಾಕ್ರಿ. 2 2 4. 4 1 5 ಮ್ಯಾಮ್. 5. ಹಾಗಾದ್ರೆ ಡಿ ನ ಬೆಲೆ A2 - A1 ಅಲ್ವಾ? ಎಸ್ 5 ಮ್ಯಾಮ್. - 3 ಎಷ್ಟು? 5 - 3 2 ಮ್ಯಾಮ್. 2 ಮ್ಯಾಮ್. ಇದು ಕರೆಕ್ಟ್ ಉತ್ತರ ಸಿ. ಗೊತ್ತಾಯ್ತಾ? Yes, ಗೊತ್ತಾಯ್ತಪ್ಪ? ma'am. ಹ. ಈಗ ಯಾರು ಹೇಳ್ಬೇಕು ಅಂದ್ರೆ ಭಾವನಾ ಇದ್ದಾಳ? ಎಸ್ ಮ್ಯಾಮ್. ಇಲ್ಲಿ 4ನೇ ಲೆಕ್ಕದ ಉತ್ತರ ಹೇಳು. ಎನ್ ಕೊಟ್ಟಿದ್ದಾರೆ 3n - 2 ಅಂತ. A9 ಎಷ್ಟು? n ಜಾಗದಲ್ಲಿ 9 ಹಾಕು. 25 ಮ್ಯಾಮ್. 25 ಮ್ಯಾಮ್. 25 ಆನ್ಸರ್ ಮ್ಯಾಮ್. ಕರೆಕ್ಟ್ ಅಮ್ಮ, ಉತ್ತರ ಸರಿಯಾಗಿ. ಮುಂದಿನ ಪ್ರಶ್ನೆ ನೋಡೋಣವಾ? ಎಸ್ ಮ್ಯಾಮ್. ಮುಂದಿನ ಪ್ರಶ್ನೆ. ಈಗ 4 ಪ್ರಶ್ನೆ ಉತ್ತರ ಆಯ್ತಲ್ವಾ? 5ರಿಂದ ಎಸ್ ಮ್ಯಾಮ್. 5, 6, 7 ಹಾಕ್ತೀನಿ. ಈಗ ಇದು ತುಂಬಾ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆಗಳು ಇವೆಲ್ಲ. ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಂತ ಒಂದು ಪ್ರಶ್ನೆ 100% ಗ್ಯಾರಂಟಿ ಇರುತ್ತೆ. ನಮ್ಮ 4ನೇ ಕ್ವಶನ್ ರಿಪೀಟ್. 4ನೇ ಕ್ವಶನ್ ಹೇಳ್ತೀನಿ, ಒಂದು ನಿಮಿಷ. 4ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ n-ನೇ ಪದವು an = 3n - 2 ಆದಾಗ 9ನೆಯ ಪದವು ಅಂತ ಕೇಳಿದ್ದಾರೆ. ಹೌದಾ? 4ನೇ ಪ್ರಶ್ನೆ ಕಾಣತ್ತಾ? ಇಲ್ಲಿ ನೋಡು, n-ನೇ ಪದ 3n - 2, 9ನೇ ಪದ ಕೇಳಿದ್ದಾರೆ. n ಜಾಗದಲ್ಲಿ 9 ಹಾಕ್ರಿ. A9 3 × 9 - 2. 9 3 27 -2 ಎಷ್ಟಿದು? 27 2 ಕಳಿ. 25 ಮ್ಯಾಮ್. ಗೊತ್ತಾಯ್ತಾ? ಎಸ್ ಮ್ಯಾಮ್. ಗೊತ್ತಾಯ್ತಾ? ಈಗ ಯಾರು ಹೇಳ್ಬೇಕು 5ನೇ ಪ್ರಶ್ನೆ ಉತ್ತರ? ಯಾರು? ಭೂಮಿಕಾ ಮ್ಯಾಮ್. ಭೂಮಿಕಾ. 5ನೇ ಪ್ರಶ್ನೆ. A5 D9 - 5 4. ಅವ್ರು ಕೇಳಿದ್ದಾರೆ 10ನೇ ಪದ. 10ನೇ ಪದ ಅಂದ್ರೆ A10. ಸರಿನಾ? ಎಸ್ ಮ್ಯಾಮ್. A + 9 ಸೊ ಯಾವ್ದು ಸರಿಯಾದ ಉತ್ತರ? ಸಿ ಇದರ ಕರೆಕ್ಟ್ ಉತ್ತರ. ಸರಿನಾ? ಎಸ್ ಮ್ಯಾಮ್. ಮುಂದಿನ ಪ್ರಶ್ನೆ ಯಾವ ಉತ್ತರ ಹೇಳ್ತಾರೆ ಅಂದ್ರೆ, ಮ್ಯಾಮ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ. ಏನು? ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ರಿ. ಮಾಡ್ತೀನಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿ ಯಾವುದು? 5, 9, 13 ಎಕ್ಸೆಟ್ರಾ. ಇದರಲ್ಲಿ ಅವರು 10ನೇ ಪದ ಕೇಳಿದ್ದಾರೆ. ಈ 10ನೇ ಪದ ಅಂದ್ರೆ A10. ನಮಗೆ ಸೂತ್ರ ಗೊತ್ತು. an = a + n - 1 × d. ಇದು ಸೂತ್ರ. ಇದು ಯಾತರ ಸೂತ್ರ? n-ನೇ ಪದ ಕಂಡು ಹಿಡಿಯುವಂತಹ ಸೂತ್ರ. A10 ಅಂದ್ರೆ n ಜಾಗದಲ್ಲಿ 10 ಹಾಕ್ಬೇಕು. A ಜಾಗದಲ್ಲಿ ಮೊದಲನೇ ಪದ ಹಾಕ್ಬೇಕು. D ಜಾಗದಲ್ಲಿ ಸಾಮಾನ್ಯ ವ್ಯತ್ಯಾಸ ಹಾಕ್ಬೇಕು. 9 - 5. ಸೊ A10 ಎಷ್ಟಾಗತ್ತೆ ಅಂದ್ರೆ A5 n9. 9ರಲ್ಲಿ 1 ಕಳೆದ್ರೆ 8. 10 ಕೇಳಿದಾರಲ್ವಾ? ಸಾರಿ, A10 ಕೇಳಿದ್ದಾರೆ. 10ರಲ್ಲಿ 1 ಹೋದ್ರೆ 1 ಕಳೆದ್ರೆ 9. ಡಿ ನ ಬೆಲೆ 9 - 5 4. 9 5 ಕೂಡ್ಬೋದಾ? 5 9 ಕೂಡ್ಬೋದಾ? ನೋ ಮ್ಯಾಮ್. ನೋ.
ಮೊದ್ಲು ಗುಣಿಸ್ಬೇಕು. ಬಾಡ್ ಮಾಸ್ ರೂಲ್ಸ್ ಇದೆಯಲ್ಲ, ಮೊದ್ಲು ಗುಣಿಸ್ಬೇಕು. ಇದು ಗುಣಿಸೋದು, ಇದು ಕೂಡೋದು. ಗುಣಿಸಿದ ನಂತರ ಕೂಡ್ಬೇಕು. ಬ್ರಾಕೆಟ್ ಫಸ್ಟ್. ಇದು ಬ್ರಾಕೆಟ್. ಬ್ರಾಕೆಟ್ ಅಂದ್ರೇನು? ಬ್ರಾಕೆಟ್ ಅಂದ್ರೆ ಇಂಟು ಮ್ಯಾಮ್. ಹಾ, 8. 5 + 36. 5 9ನ್ನ ಕೂಡ್ಬಿಡ್ಬೇಡಿ, ತಪ್ಪರುತ್ತೆ. ಆಗ 41. ಸಿ ಉತ್ತರ ಕರೆಕ್ಟ್. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಈಗ ನೆಕ್ಸ್ಟ್ 6ನೇ ಲೆಕ್ಕ. ಆನ್ಸರ್ ಮ್ಯಾಮ್ 255. ಸಮಾಂತರ ಶ್ರೇಣಿಯ n-ನೇ ಪದವು 4n². ಬೀರಪ್ಪ ಇದಾನಾ? Yes, ma'am. ಎ 8 ಹೇಳಪ್ಪ. 4 bracket 8 square, ma'am, -1. ಹಾ, 4 8ನ ಗುಣಿಸ್ಬೋದಾ? ನೋ ಮ್ಯಾಮ್. No, ma'am. 8 8 64 ಮಾಡಿ ಆಮೇಲೆ 256 -1. ಹಾ, ಎಷ್ಟು? ಬೀರಪ್ಪ ಹೇಳ್ಬೇಕು. 200. 255, ma'am. 55. ಕರೆಕ್ಟ್. ನೆಕ್ಸ್ಟ್ ಯಾರಿದಾರ ನೋಡೋಣ. ಬೀರಪ್ಪ ಆದ ನಂತರ ಚಂದನ. ಚಂದನ ಇದ್ದಾಳ? Yes, ma'am. 7ನೇ ಲೆಕ್ಕ. ಆನ್ಸರ್ 18 ಮ್ಯಾಮ್. ಆನ್ಸರ್ 18 ಮ್ಯಾಮ್. 6 ಆಗ್ಬೇಕು. ಸರಿನಾ? Yes, ma'am. Yes, ma'am. ಚಂದನ, ಚಂದನ ಏನಮ್ಮ ಉತ್ತರ? 18, ma'am. ನೆಕ್ಸ್ಟ್ ಈಗ 7 ಲೆಕ್ಕ ಆಯ್ತು. 8ನೇ ಲೆಕ್ಕಕ್ಕೆ ಹೋಗೋಣವಾ? ಹಾ, Yes, ma'am. Yes, ma'am. Yes, ma'am. ಎಸ್ ಮ್ಯಾಮ್. 8ನೇ ಲೆಕ್ಕ ತಾನೆ? 8 9 10 3 ಎಸ್ ಲೆಕ್ಕ. ಮ್ಯಾಮ್. 8ರಿಂದ 13 ಲೆಕ್ಕ ಹಾಕ್ತೀನಿ. ಈಗ 8ರಿಂದ 13 ಲೆಕ್ಕಗಳು ಕಾಣಿಸುತ್ತಾ? ಕಾಣಿಸುತ್ತಾ? ಎಸ್ ಮ್ಯಾಮ್. ಎಲ್ಲಾರು ಲೆಕ್ಕ ಮಾಡ್ತಾ ಇರಿ. ಹೇಳ್ಬೇಕಾದವರು, ಉತ್ತರ ಹೇಳ್ಬೇಕಾದವರು ದರ್ಶನ್. ದರ್ಶನ್ ಇದೆಯಪ್ಪ? ಎಸ್ ಮ್ಯಾಮ್. ಹಾ, ಎಲ್ಲಾರು ಲೆಕ್ಕ ಮಾಡ್ಬೇಕು. ದರ್ಶನ್ ಉತ್ತರ ಹೇಳ್ಬೇಕು. 8ನೇ ಲೆಕ್ಕದ ಉತ್ತರ ಹೇಳು ದರ್ಶನ್. ಬಿ ಮ್ಯಾಮ್ 18. ದರ್ಶನ್ ಹೇಳ್ಬೇಕು ಅಂದ್ರೆ 18 ಮ್ಯಾಮ್ ನಾನೇ. ನೀನೇ ಹೇಳಿದ್ದ? ಎ 3 5 3 + 3 5 3 15 3 18. ಇದು 8ನೇ ಲೆಕ್ಕದ ಉತ್ತರ. ಕರೆಕ್ಟ್. ನೆಕ್ಸ್ಟ್ ದರ್ಶನ್ ಆದ ನಂತರ ಯಾರಿದ್ದಾರೆ? ದೀಪಾ. ದೀಪಾ ಮಳಗಿ. ಎಸ್ ಮ್ಯಾಮ್. ನೀ ಹೇಳಮ್ಮ. 9ನೇ ಲೆಕ್ಕ 2ನೇ ಪದ. 4 ಮ್ಯಾಮ್. 4. ಹಾ, ಕರೆಕ್ಟ್. 6 - 2 = 4. ಕರೆಕ್ಟ್. ಈಗ ನೆಕ್ಸ್ಟ್ ಯಾರು ಹೇಳ್ಬೇಕು ನೋಡೋಣ. ಎಲ್ಲಾರು ಬರಿಬೇಕು. ಆದ್ರೆ ಉತ್ತರ ಹೇಳೋದು ದೀಪಾ ಕಳ್ಭಾವಿ. ದೀಪಾ ಕೆ ಇದೆಯಮ್ಮ? ದೀಪಾ Yes, ಕಳ್ಭಾವಿ. ma'am. ನೀನ್ ಹೇಳು 10ನೇ ಲೆಕ್ಕದ ಮೊದಲನೇ ಪದ ಅಂದ್ರೆ ಎ. Yes, ma'am. An is equal to a plus n minus 1 bracket complete. ಎ 3 ಕಂಡುಹಿಡಿಬೇಕಲ್ಲ. ಎ 3 = a plus n minus 1, ma'am. 6 + 2 5 ಎಷ್ಟು? ಎಷ್ಟು ಉತ್ತರ? 16, ma'am. ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಡೌಟ್ ಇದೆಯಾ? ಯಾರಿಗಾರು ಅರ್ಥ ಆಗ್ಲಿಲ್ಲ? ಮ್ಯಾಮ್ 2D ಹೆಂಗ್ ಬಂತ್ರಿ? ಹೆಂಗ್ ಬಂತು ಅಂದ್ರೆ ಎನ್ ಸೂತ್ರ ಏನಪ್ಪ? a + n - 1 × d ಅಲ್ವಾ ಎನ್ ಸೂತ್ರ? ಹೌದಾ? ಎಸ್ ಮ್ಯಾಮ್. n ಜಾಗದಲ್ಲಿ 3 ಹಾಕಿದ್ರೆ 3 - 1 d ಅಲ್ವಾ? ಎ ಎಷ್ಟು? 6 2 d ಆಗಲ್ವಾ? ಸರಿನಾ? ಹಾ, ಎಸ್ ಮ್ಯಾಮ್. Yes, 6 2 ಕೂಡ್ಬಿಡ್ಬೇಡ್ರಿ, ತಪ್ಪು. 2 5 10 ಮಾಡಿಬಿಟ್ಟು 6ನ ಕೂಡ್ಬೇಕು. ಈಗ ಇಲ್ಲಿ 11ನೇ ಲೆಕ್ಕ. 11ನೇ ಲೆಕ್ಕ ಎಲ್ರೂ ಮಾಡ್ಬೇಕು. ಆದ್ರೆ ಉತ್ತರಿಸೋರು ಕಾವ್ಯ. ಕಾವ್ಯ, Yes, ma'am. ನೀ ಹೇಳಮ್ಮ. ನೀ ಹೇಳು 11ನೇ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎ, ಕೊನೆಯ ಪದವು an ಆದಾಗ ಆ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇಲ್ಲಿ ಬರೀ ಸೂತ್ರ ಕೇಳಿದ್ದಾರೆ. ಸೂತ್ರ ಕಲ್ತಿದ್ದೀರಾ? SN ಸೂತ್ರ ಕಲ್ತಿದ್ದೀರಾ? ಎಸ್ ಮ್ಯಾಮ್. ನಾ ಹೇಳ್ತೀನ್ರಿ. ಈಗ ಸಿಗ್ಮಾ n ಮ್ಯಾಮ್. ಸರಿ, ಇವಾಗ ಸಿಗ್ಮಾ n ಅದು ನಾನು ಇವಾಗ n ಸೂತ್ರ ಕಂಡುಹಿಡಿಯೋದು ಹೆಂಗೆ ಬಂತು ಅಂತ ತೋರಿಸ್ತೀನಿ ನೋಡ್ರಿ. ಓಕೆ ಮ್ಯಾಮ್.
ಇದನ್ನ ಅಳಿಸ್ತೀನಿ, ಕೆಲವ್ರಿಗೆಲ್ಲ ಗೊತ್ತಿಲ್ಲ. ಮೊತ್ತ ಕಂಡು ಹಿಡಿಯುವ ಸೂತ್ರ. ಮೊತ್ತ ಕಂಡು ಹಿಡಿಯುವ, ಇವಾಗ ಯಾರಿಗ್ ಗೊತ್ತಿರುತ್ತೋ ಅವ್ರು ಸುಮ್ನೆ ಇರ್ಬೇಕು, ಯಾರಿಗ್ ಗೊತ್ತಿಲ್ವೋ ಅವ್ರು ಕರೀಬೇಕು. ಮೊತ್ತ ಕಂಡು ಹಿಡಿಯುವ ಸೂತ್ರ ಆಯ್ತಾ. ಈಗ ಇಲ್ಲಿ ಸಮಾಂತರ ಶ್ರೇಣಿಯ ಇದನ್ನೆಲ್ಲ ತೆಗೆದಾಕ್ಬಿಡ್ತೀನಿ ನಾನೀಗ. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? ಎ ಪ್ಲಸ್ ಡಿ, ಎ ಪ್ಲಸ್ 2D plus 2D, A plus 3D, ಹಾ A plus ಲಾಸ್ಟ್ ಅಲ್ಲಿ ಕೊನೆದು A plus n bracket n minus 1. ಸರಿನಾ? ಕರೆಕ್ಟಾ? Yes, ma'am. ಇದು ಸಾಮಾನ್ಯ ರೂಪ. ಈಗ ನಾವು ಮೊತ್ತ ಕಂಡು ಹಿಡಿಬೇಕು. ಮೊತ್ತ ಅಂದ್ರೇನು? ಕೂಡಿಸಿ ಬಂದ ಉತ್ತರ. ಈಗ ನೋಡಿ 5, 8, 11, 14 ಎಕ್ಸೆಟ್ರಾ ಇರುತ್ತೆ. ಇವಾಗ ಇದನ್ನ ಕೂಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತೀವಿ? 5 + 8 + 11 + 14 ಪ್ಲಸ್ ಎಕ್ಸೆಟ್ರಾ. ಕರೆಕ್ಟಾ? ಹೌದಾ? Yes, ma'am. ಇವಾಗ ಮೊತ್ತ ಬರಿಬೇಕು ಅಂತಂದ್ರೆ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2D ಪ್ಲಸ್ ಎಕ್ಸೆಟ್ರಾ ಪ್ಲಸ್ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಸರಿನಾ? Yes, ma'am. Yes, ma'am. ಈಗ ನಾವು 5, 8, 11, 14 ಬರ್ತಿದೀವಲ್ಲ, ಈಗ ಅದನ್ನ 14, 11, 8, 5 ಅಂತ ಬರೆದ್ರೆ ಇದ್ರ ಮೊತ್ತ ಬೇರೆ, ಇದ್ರ ಮೊತ್ತ ಬೇರೆ ಆಗಿರುತ್ತಾ? No, ma'am. No, ma'am. ಕರೆಕ್ಟ್. ಇದಕ್ಕೆ ಇಂಪ್ಲೈಸ್ ಅಂತ. ಇದನ್ನ ಫಸ್ಟ್ ಬರಿತೀನಿ, ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಇದ್ರ ಪಕ್ಕದಲ್ಲಿ ಎ ಪ್ಲಸ್ n ಮೈನಸ್ 2 ಇಂಟು ಡಿ ಇರುತ್ತೆ ಇಲ್ಲಿ, ಆಯ್ತಾ? ಪ್ಲಸ್ ಎ ಪ್ಲಸ್ n ಮೈನಸ್ 2 ಇಂಟು ಡಿ ಪ್ಲಸ್ ಎಕ್ಸೆಟ್ರಾ. ಕಡೆನಲ್ಲಿ ಯಾವ್ದಿರುತ್ತೆ? ಕಡೆನಲ್ಲಿ A, ma'am. ಸರಿ, ಎ ಇರುತ್ತೆ. ಈಗ ನಾನು ಇದನ್ನ ಈಕ್ವೇಶನ್ 1 ಅಂತ ಹಾಕೊಂಡು, ಇದನ್ನ ಈಕ್ವೇಶನ್ 2 ಅಂತ ಹಾಕೊಂಡು, ಈಕ್ವೇಶನ್ 1 ಅಂದ್ರೆ ಸಮೀಕರಣ 1 ಸಮೀಕರಣ 2 ಅನ್ನು ಕೂಡೋಣ. ಇದಕ್ಕೆ SN ಅಂತ ಹೆಸರು, ಇದಕ್ಕೂ SN ಅಂತ ಹೆಸರು. SN ಅಂದ್ರೆ ಎಸ್ ಅಂದ್ರೆ ಸಮ್ ಅಂತ, ಆಯ್ತಾ? ಸಮ್ ಅಂದ್ರೆ ಮೊತ್ತ ಅಂತ, ಸಮ್ ಅಂದ್ರೆ ಮೊತ್ತ. SN ಗೆ SN ಕೂಡ್ಸಿದ್ರೆ ಎಷ್ಟಾಗತ್ತೆ? SN ಪ್ಲಸ್ SN ಏನು? 2SN. ವೆರಿ 2SN. 2SN. ಕರೆಕ್ಟ್, 2SN ಆಗತ್ತೆ. ಹೌದಾ? 2XN. ಹಾ. ಈಗ ಇಲ್ಲಿ ಮೊದಲನೇ ಪದ ಎ, ಇಲ್ಲಿ ಮೊದಲನೇ ಪದ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಇವೆರಡು ಕೂಡಿಸಿದಾಗ ಎ ಪ್ಲಸ್ ಎ 2a ಆಗತ್ತೆ ಪ್ಲಸ್ n ಮೈನಸ್ 1 ಇಂಟು ಡಿ. ಸರಿನಾ? ಸರಿನಾ? Yes, ಈಗ ma'am. ಇದು ಎರಡನೇ ಪದ, ಇದು ಎರಡನೇ ಪದ, ಇವೆರಡು ಕೂಡಿಸಿದಾಗ ನೋಡಿ ಏನಾಗತ್ತೆ? ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ND ಮೈನಸ್ 2D ಅಂತ ಆಗತ್ತೆ. ಈ ಬ್ರಾಕೆಟ್ ತೆಗೆದ್ರೆ ಏನೀಗ? ND ಮೈನಸ್ 2D ಆಗತ್ತಾ ಇಲ್ವಾ? ಹೌದಾ ಇಲ್ವಾ? Yes, ma'am. ಎ ಪ್ಲಸ್ ಎ ಎಷ್ಟು? 2A. ಇಲ್ಲಿ ND ಇದೆ, ಡಿ ಮೈನಸ್ 2D ಎಷ್ಟು? ಮೈನಸ್ 1D ಅಲ್ವಾ? ಈಗ ಇಲ್ಲಿ ಏನ್ ಕಾಮನ್? ಇಲ್ಲಿ ಏನ್ ಕಾಮನ್? D, n ಮೈನಸ್ 1 ಇಂಟು ಡಿ ಆಗತ್ತೆ. ಯಾವುದು? ಎರಡನೇ ಪದ ಮೂರನೇ ಪದ ಸೇರಿಸ್ತದೆ. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತಾ? ಇವಾಗ ಮೊದ್ಲಿಂದ ಹೇಳ್ತೀನಿ, ಇವೆಲ್ಲ ತೆಗೆದಾಕ್ತು. ಇಲ್ಲಿ ಶ್ರೇಣಿಯ ಸಾಮಾನ್ಯ ರೂಪ ಏನು? ಸಾಮಾನ್ಯ ರೂಪ ಅಂದ್ರೆ ಜನರಲ್ ಫಾರ್ಮ್ ಎ ಪ್ಲಸ್ ಡಿ, ಎ ಪ್ಲಸ್ 2D ಎಕ್ಸೆಟ್ರಾ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಸರಿನಾ? ಮೊತ್ತ ಕಂಡುಹಿಡಿಬೇಕು. ಮೊತ್ತ ಕಂಡುಹಿಡಿಯೋದು ಅಂದ್ರೆ ಎಲ್ಲವನ್ನು ಕೂಡ್ಬೇಕು ಅಂತ ಅರ್ಥ. ಮೊತ್ತ ಕಂಡುಹಿಡಿಬೇಕು ಅಂದ್ರೆ ಎ ಪ್ಲಸ್
a plus d plus a plus 2d plus etc. a plus n minus 2 into d ಇಲ್ಲಿರುತ್ತೆ a minus 2 into d plus a plus n minus 1 into d. ಇದಕ್ಕೆ ಮುಂಚೆ a plus n minus 2d ಇರುತ್ತೆ. ಸರಿನಾ? Yes. ಗೊತ್ತಾಯ್ತಾ? Yes, ma'am. ಈಗ ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಬರ್ಕೊಳ್ಳೋಣ. ಇದನ್ನೇ ತಿರ್ಗಾ ಮುರ್ಗಾ ಬರಿಬಹುದು. ಇದು ಎಸ್ ಎನ್ ಮತ್ತೆ ಎಸ್ ಎನ್ ಇಸ್ ಆಲ್ಸೋ ಇದನ್ನ ಫಸ್ಟ್ ಬರೀರಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆಮೇಲೆ ಇದನ್ನ ಬರೀರಿ ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ ಪ್ಲಸ್ ಎಕ್ಸೆಟ್ರಾ. ಆಮೇಲೆ ಏನ್ ಬರುತ್ತೆ ಎ ಪ್ಲಸ್ 2d ಎ ಪ್ಲಸ್ ಡಿ ಎ. ಸರಿನಾ? ಇಲ್ಲಿ ಎನ್ ಮೈನಸ್ 1 ಡಿ ಇದೆ. ಇವಾಗ ನೋಡಿ ಒಂದ್ ಯಾವ್ದಾದ್ರೂ ಸಾಮಾನ್ಯ ಶ್ರೇಣಿ ತಗೊಳ್ಳೋಣ. 3 10 17 24 ಎಕ್ಸೆಟ್ರಾ ತಗೊಳ್ಳೋಣ. ಆಯ್ತಾ? ಇಲ್ಲಿ ಸಾಮಾನ್ಯ ಇದು ವ್ಯತ್ಯಾಸ ಎಷ್ಟಿದೆ? ಆಯ್ತಾ? ಕಡೆನಲ್ಲಿ ಎಷ್ಟು ತಗೊಳ್ಳೋಣ? 30 ಅಂತ ತಗೊಳ್ಳೋಣ ಕಡೆ ಪದ. ಇದ್ರ ಹಿಂದಿನ ಪದ ಇಲ್ಲಿ ಎಷ್ಟಿರುತ್ತೆ? ಇಲ್ಲಿ ಇದ್ರ ಹಿಂದಿನ ಪದ 23 ಮ್ಯಾಮ್. 23 ಬರುತ್ತೆ. ಹೇಗ್ ಕಂಡಿಡಿದ್ರಿ ನೀವು? 30ರಲ್ಲಿ -7 ಮಾಡಿ ಮೈನಸ್ ಮಾಡ್ಬೇಕು ಮ್ಯಾಮ್. ಸರಿ, ಈಗ ನೋಡಿ ಇಲ್ಲಿ ಇದು ಎ ಪ್ಲಸ್ ಡಿ, ಇದು ಎ ಪ್ಲಸ್ 2d, ಇದು ಎ ಪ್ಲಸ್ 3d ಆಗುತ್ತೆ. ಇದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗತ್ತೆ. ಈಗ ಇದು ಎಷ್ಟನೇ ಪದ ಆಗತ್ತೆ? 30 ಬರೋದಿಲ್ಲ ಅಲ್ಲಿ. ಯಾಕೆ ಗೊತ್ತಾ? ಇಲ್ಲೇ 24 ಬಂದ್ಬಿಟ್ಟಿದೆ ಅಲ್ವಾ? ಕಡೆದು 24 ಇಟ್ಕೊಳ್ಳೋಣ. ಆಯ್ತಾ? ಹ, ಎ 4 24 ಯಾವ ರೀತಿ ಬರಿಬೋದು? 3 ಪ್ಲಸ್ 4 ಮೈನಸ್ 1 ಇಂಟು 7 ಅಂತ ಬರಿಬೋದಲ್ವಾ? ಎಸ್ ಮ್ಯಾಮ್. ಈಗ ಎ 3 17, 17ನ್ನ 3 ಪ್ಲಸ್ 3 ಮೈನಸ್ 1 ಇಂಟು 7 ಅಂತ ಬರಿಬೋದು. ಎಸ್ ಮ್ಯಾಮ್. ಇದು ಎನ್ ಮೈನಸ್ 2d ಆಗತ್ತೆ ಈ ಕಡೆದು. ಯಾಕೆ ಅಂತಂದ್ರೆ ಇಲ್ಲಿ ಎನ್ನೇ ಪದ ಇದು ಎ ಎನ್ ಮೈನಸ್ 1ನೇ ಪದ. ಇದು ಒಂದೊಂದು ಕಳ್ಕೊಂಡು ಹೋಗ್ತೀವಲ್ವಾ? ಎ ಮೈನಸ್ 1 ಮೈನಸ್ 1 ಎಷ್ಟು? -2 ಆಗತ್ತೆ ಅಲ್ವಾ? ಎನ್ನೇ ಪದದಲ್ಲಿ ಎನ್ ಮೈನಸ್ 1 ಇರುತ್ತೆ. ಅದರ ಮುಂದಿನ ಅಂದ್ರೆ ಅದರ ಹಿಂದಿನ ಪದದಲ್ಲಿ ಎನ್ ಮೈನಸ್ 2 ಇರುತ್ತೆ. ಎನ್ ಮೈನಸ್ 1 ಮೈನಸ್ 1 ಇರುತ್ತಲ್ಲಿ. ಅಂದ್ರೆ ಎಷ್ಟು? ಇದು n minus 2. ಇನ್ನು ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎರಡನ್ನು ಕೂಡ್ಬೇಕೀಗ. ಈಗ ಎರಡನ್ನು ಕೂಡಿ ಇದು ಒಂದನೇ ಸಮೀಕರಣ ಪ್ಲಸ್ ಎರಡನೇ ಸಮೀಕರಣ ಕೂಡಿದಾಗ ಎಸ್ ಎನ್ ಪ್ಲಸ್ ಎಸ್ ಎನ್ 2 ಎಸ್ ಎನ್ ಆಯ್ತು. ಹೌದಾ? ಕರೆಕ್ಟಾ? ಇಲ್ಲಿ ಇದು ಒಂದನೇ ಪದ, ಇದು ಇಲ್ಲಿ ಒಂದನೇ ಪದ. ಈಗ ನಮ್ಮ ಹತ್ರ 3 10 17 24 ಇತ್ತು. ಆಯ್ತಾ? ಇದ್ರ ನಾವು ಮೊತ್ತ ಕಂಡಿಡಿಬೇಕು. 3 10 17 24. ಇದನ್ನೇ 24 17 10 3 ಅಂತ ಬರ್ಕೋತೀನಿ. ಈಗ ಇದನ್ನ ಕೂಡಿದಾಗ 24 3 ಎಷ್ಟು? 27. 10 17 ಎಷ್ಟು? 17 10 ಎಷ್ಟು? 24 3 ಎಷ್ಟು? ಮೊತ್ತನ 27 ಇಂಟು 4 ಅಂತ ಬರಿಬೋದಾ? ಹಾಗಾದ್ರೆ ಎಷ್ಟೇನು ಎಷ್ಟಾಗತ್ತೆ? 27 ಇಂಟು 4 ಬೈ 2 ಆಗತ್ತೆ ಅಲ್ವಾ? 81 divided by 2. ಹಾ, ಸರಿನಾ? ಮ್ಯಾಮ್ ಹೇಳ. 27 ಇಂಟು 4 by 2 ಹೆಂಗ್ ಬಂದ್ಲ? ಈಗ 27 ಎಷ್ಟು ಸಲ ಇದೆಪ್ಪ ಇಲ್ಲಿ? 4 ಸಲ. 4 ಸಲ. 2 ಎಸ್ ಎನ್ 27 ಇಂಟು 4 ಆದ್ರೆ ಎಸ್ ಎನ್ ಎಷ್ಟಾಗುತ್ತೆ?
27 ಇಂಟು 4/2 ಆಗಲ್ವಾ? ಹಾ 2 ಅಂದ್ರೆ 54. ಅಂದ್ರೆ ಈ ಮೂರು ಇದಿಷ್ಟು ಕೂಡ್ದಾಗ ಎಷ್ಟು ಬರುತ್ತೆ ನಿನ್ಗೆ? ಕೂಡು 3 10 54 54 ಬರುತ್ತೆ. 54 ಹಾ, ಇದಕ್ಕೊಂದು ಸೂತ್ರ ಕಂಡುಹಿಡಿತಾ ಇದ್ದೀವಿ. ಮೊತ್ತ ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ, ಆಯ್ತಾ? ಇಲ್ಲಿ ಒಂದನೇ ಪದ ಕೂಡ್ಸೋಣ. a ಪ್ಲಸ್ n ಮೈನಸ್ 1 ಇಂಟು ಡಿ, ಸರಿನಾ? ಇಲ್ಲಿ ಇದು ಎರಡನೇ ಪದ, ಇದು ಎರಡನೇ ಪದ. ಎರಡನೇ ಪದಗಳನ್ನ ಕೂಡ್ಸೋಣ. a ಪ್ಲಸ್ ಡಿ a ಪ್ಲಸ್ n ಮೈನಸ್ 2 ಇಂಟು ಡಿ ಆಗತ್ತೆ ಅಲ್ವಾ? ಅಷ್ಟೇ. ಆಮೇಲೆ ಪ್ಲಸ್ ಎಕ್ಸೆಟ್ರಾ ಅಂತ ಹಾಕ್ಬಿಡೋಣ. 2 ಸಾಕು, ಆಯ್ತಾ? ನಮ್ಗೆ ಅದು ಕಂಟಿನ್ಯೂ ಆಗತ್ತೆ ಅಂತ. ಈಗ ಲಾಸ್ಟ್ ಪದಗಳನ್ನ ನೋಡ್ಕೊಳ್ರಿ. ಕೊನೆ ಪದ ಇದಲ್ವಾ ಇಲ್ಲಿ? ಇವೆರಡನ್ನು ಕೂಡೋಣ. a ಪ್ಲಸ್ n ಮೈನಸ್ 1 ಇಂಟು ಡಿ ಪ್ಲಸ್ ಎ ಅಲ್ವಾ? ಸರಿನಾ? ಈಗ ಇದನ್ ಕೂಡ್ರಿ. ಇದನ್ ಕೂಡಿದ್ರೆ ಎಷ್ಟು ಬರುತ್ತೆ? a ಪ್ಲಸ್ ಎ ಎಷ್ಟು? 2a n minus 1 2a into d. ಇವಾಗ ಇದನ್ ಕೂಡ್ಕೊಳ್ಳೋಣ. a ಪ್ಲಸ್ ಎ ಎಷ್ಟು? 2a. ಇಲ್ಲಿ ಬ್ರಾಕೆಟ್ ಬಿಡಿಸ್ರಿ. ಡಿ ಪ್ಲಸ್ nd plus nd minus 2d. ಇದು ಎಷ್ಟಾಗುತ್ತೆ? ಎನ್ ಡಿ ಮೈನಸ್ ಡಿ ಆಗಲ್ವಾ? ಇದು ಕಳಿಸಿ ಒಂದು. ಇಲ್ಲಿ ಡಿ ಕಾಮನ್ ಇದೆ. nd minus ಎನ್ ಡಿ ಮೈನಸ್ ಡಿ. ಡಿ ಇಂಟು ಎನ್ ಮೈನಸ್ 1 ಅಂತ ಬರಿಬೋದಾ? ಅದನ್ನ n ಮೈನಸ್ 1 ಇಂಟು ಡಿ ಬರಿಲ್ಲ? n ಮೈನಸ್ 1 ಇಂಟು ಡಿ ಆಯ್ತು. ಅರ್ಥ ಆಯ್ತಾ? ಈಗ ಈ ಹಸಿರುದು ತಗೊಳ್ಳೋಣ. a ಪ್ಲಸ್ n ಮೈನಸ್ 1 ಇಂಟು ಡಿ. ಇದನ್ನ ತಗೊಳ್ಳೋಣ. ಇದನ್ನ ಈಗ a ಪ್ಲಸ್ ಎ ಎಷ್ಟಪ್ಪ? 2a ಇಂಟು ಡಿ. nd minus ಇದರಲ್ಲಿ ನೀವು ಏನನ್ನ ನೋಡಿದೀರಾ? ಏನನ್ನ ಅಬ್ಸರ್ವ್ ಮಾಡಿದೀರಾ? ಎಲ್ಲ ಸೇಮ್ ಮೂರು ಮತ್ತು ಸೇಮ್ ಬಂದಿದೆ. n minus 1 into d ನ ಅದಾವ್ರಿ ಮಿಸ್ ಎಲ್ಲಾ ಮೂರು ರೀ. ಹಾ, ಎಷ್ಟು ಇಂತದ್ ಎಷ್ಟು ಪದಗಳಿವೆ ಇಲ್ಲಿ? 27 ಬಂದಾಗ ನೀವೇನಂತ ಬರ್ದ್ರಿ? 27 ಇಂಟು 4 ಬರ್ದ್ರಿ. 4 ಮಾಡಿದ್ವಿ ಮ್ಯಾಮ್. ಈಗ ಇಲ್ಲಿ ಏನಂತ ಬರೀಬಹುದು? 2a ಪ್ಲಸ್ n ಮೈನಸ್ 1 ಇಂಟು ಡಿ ಎಷ್ಟಿವೆ ಅಂದ್ರೆ n ಇವೆ. 3 ಇಲ್ಲೆಲ್ಲ ಇದೆ. ಡಾಟ್ ಇದೆಯಲ್ಲ, ಇಲ್ಲೆಲ್ಲ ಇದೆ. n ಇವೆ, ಹೌದಾ? ಈಗ ಎಸ್ ಎನ್ ಈಕ್ವಲ್ ಟು n ಫಸ್ಟ್ ಬರ್ಕೊಳ್ಳೋಣ. ಈ ಎರಡೇನಾಗತ್ತೆ? ಇಲ್ಲಿ ಬರುತ್ತೆ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇದೇ ಸೂತ್ರ. ಈ ಸೂತ್ರ ಉಪಯೋಗಿಸ್ಕೊಂಡು ನಾವು ಯಾವುದೇ ಒಂದು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡು ಹಿಡಿಯಬಹುದು. ಈಗ ಒಂದು ಸಮಾಂತರ ಶ್ರೇಣಿ ಕೊಡಿ, ಯಾವ್ದಾದ್ರು ಒಂದು ಹೇಳಿ. 3 7 12 15 3 7 12 3 7 11 11 miss 11 ಬರ್ತೈತಿ. 11 ರೀ ಮ್ಯಾಮ್. 11 ಆಮೇಲೆ 15 ಆಮೇಲೆ 19 ಮ್ಯಾಮ್. 23 ಮ್ಯಾಮ್. 23 ಮ್ಯಾಮ್. 27 ಸಾಕು, ಇಷ್ಟು ಸಾಕು. ಇದರ ಮೊತ್ತ ಕಂಡುಹಿಡಿಬೇಕು ನಾವು, ಆಯ್ತಾ? ಇಲ್ಲಿ ಎಷ್ಟು ಅಂಕೆಗಳಿವೆ? 1 2 3 4 5 6 7 8 9. ಅಂದ್ರೆ ಎಸ್ 9. 9/2 2 ಇಂಟು ಎ ಎಷ್ಟು? 3 ಮ್ಯಾಮ್. 3 ಮ್ಯಾಮ್. ಎನ್ ಎಷ್ಟು? 9 3 ಮ್ಯಾಮ್. ಡಿ ಎಷ್ಟು? ಡಿ ಬೆಲೆ 4 ಮ್ಯಾಮ್. 4 ಮ್ಯಾಮ್. 4 ಮ್ಯಾಮ್. 9/2 3 6 8 4 32. 9/2 6 2 8 38. 2 1 2 9. 19ನ 9ರಿಂದ ಗುಣಿಸ್ರಿ. 171 ಮ್ಯಾಮ್. ಇದರ ಮೊತ್ತ 171.
ಇದನ್ನ ಎಲ್ಲ ಕೂಡಿದ್ರೆ ಅಷ್ಟೇ ಬರುತ್ತೆ. 5 1 6, 6 7 13 ಮ್ಯಾಮ್. 13 13 3 16 ಮ್ಯಾಮ್. 16 ಮ್ಯಾಮ್. 16 19 ಮ್ಯಾಮ್. 9 ಕೂಡಿಸಿದ್ರೆ ಎಷ್ಟು? 25 ಮ್ಯಾಮ್. 25 5 38 ಮ್ಯಾಮ್. 38ಕ್ಕೆ 3 ಸೇರಿಸಿದ್ರೆ 41 4 3 7 ಮ್ಯಾಮ್. 7 3 5 ಮ್ಯಾಮ್. 10 ಮ್ಯಾಮ್. 17 ಮ್ಯಾಮ್. 12 2 4 ಮ್ಯಾಮ್. 4 1 15 ಮ್ಯಾಮ್. 15 1 16 ಮ್ಯಾಮ್. 16 ಮ್ಯಾಮ್. 17 ಮ್ಯಾಮ್. ನೋಡಿದ್ರೆ ಈಗ 171 ಆಯ್ತಾ. ಇವಾಗ ಇದೆಲ್ಲ ಬರ್ಕೋಬೇಡ್ರಿ, ನಾನು ಬರಿತೀನಿ, ಅದನ್ನ ಮಾತ್ರ ಬರ್ಕೊಳ್ಳಿ. ಸಮಾಂತರ ಶ್ರೇಣಿಯ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಇನ್ನೂ ಇದೆ, ಇನ್ನೂ 2 ಇದೆ. ಇದು ಮೊದಲನೇ ಸೂತ್ರ. Sn equals n/2 2a plus n minus 1 into d. ಇದು ಮೊದಲನೇ. ಇಲ್ಲಿ n ಅಂದ್ರೆ ಏನು? n ಅಂದ್ರೆ ಸಮಾಂತರ ಶ್ರೇಣಿಯ ಯಾವುದಾದರೂ ಒಂದು ಪದ. ಸಮಾಂತರ ಶ್ರೇಣಿಯ ಯಾವುದಾದರೂ ಒಂದು ಸಂಖ್ಯೆ ಎಷ್ಟು ಪದಗಳಿರುತ್ತೋ ಆ ಪದಗಳ ಸಂಖ್ಯೆ. Sn ಅಂದ್ರೆ ಅವುಗಳ ಮೊತ್ತ. ಆಯ್ತಾ. 4 ಸಂಖ್ಯೆ ಇದ್ರೆ n 4 ಆಗುತ್ತೆ. Sn ಅಂದ್ರೆ 4 ಸಂಖ್ಯೆಗಳ ಮೊತ್ತ ಆಗುತ್ತೆ. a ಅಂದ್ರೆ ಮೊದಲನೇ ಪದ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಈಗ ಇನ್ನು 2 ಸೂತ್ರ ಇದೆ. ಇನ್ನೊಂದು ಯಾವುದು ಅಂತಂದ್ರೆ Sn, ಎರಡನೇ ಸೂತ್ರ ಬರ್ಕೊಳ್ಳಿ. Sn equal to n/2 into a plus l. ಇದು ಇನ್ನೊಂದು ಸೂತ್ರ. ಇದನ್ನ ಯಾವಾಗ ಇದು ಹೆಂಗ್ ಬಂತು ಅಂದ್ರೆ ಇದರಿಂದಾನೇ ಬಂದಿದೆ. Sn equal to n/2 into 2a plus n minus 1 into d ಅಲ್ವಾ? ಹೌದಾ? Yes, ma'am. ಇದನ್ನ 2a plus n minus 1 into d ಅಂತ ಬರಿಬೋದಾ? ಹಾ. ಈಗ ಈ a plus n minus 1 into d ಇದೆಯಲ್ಲ, ಇದು ಕಡೆಯ ಪದದ ಸೂತ್ರ ಚಿಹ್ನೆ. l ಅಂದ್ರೆ ಕಡೆಯ ಪದ, ಆಯ್ತಾ. l ಅಂದ್ರೆ ಕೊನೆಯ ಪದ, ಲಾಸ್ಟ್ ಕೊನೆ ಮ್ಯಾಮ್. ಹಾ, ಲಾಸ್ಟ್ ಟರ್ಮ್, ಕೊನೆಯ ಪದ. ಇವಾಗ ಒಂದು ಲೆಕ್ಕ ಇರುತ್ತೆ ಈ ತರ ಅನ್ಕೊಳ್ಳಿ. ನೋಡಿ, ಇದನ್ನ ಅಳಿಸ್ಬಿಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗತ್ತೆ. ಈಗ ನೋಡಿ, 3 10 17 24 ಡ್ಯಾಶ್ ಡ್ಯಾಶ್ ಡ್ಯಾಶ್, ಆಯ್ತಾ, 52 ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆ ಮ್ಯಾಮ್. ಈಗ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಇದರಲ್ಲಿ n ಎಷ್ಟಿದೆ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ n ಬೇಕಲ್ಲ. ಕೊನೆ ಪದ ಗೊತ್ತು 52. ಇದನ್ನು ಉಪಯೋಗಿಸ್ಬೇಕು ಅಂದ್ರೆ a ಗೊತ್ತು ನಮ್ಗೆ, a 3, ಇದು l, ಆದ್ರೆ n ಗೊತ್ತಿಲ್ಲ. n ಕಂಡು ಹಿಡಿಯಕ್ಕೆ an equal to a plus n minus 1 into d ಹಾಕೊಳ್ರಿ. an ನ ಬೆಲೆ 52, a ನ ಬೆಲೆ 3, n ಗೊತ್ತಿಲ್ಲ. d ಎಷ್ಟು? 7 ಮ್ಯಾಮ್. 7 ಮ್ಯಾಮ್. 7n minus 7, 12ರಲ್ಲಿ 3 ಹೋದ್ರೆ 9, 49 7 7 n ಆಗುತ್ತೆ. 9 7 16, 56 by 7 7 56. n ನ ಬೆಲೆ ಎಷ್ಟು? 8 ಮ್ಯಾಮ್. 8. ಇದನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. 8/2, a ನ ಬೆಲೆ 3, ಇದ್ರ ಬೆಲೆ 52. 2 4 8, 4 3 2 5 5 4 20, 22 22. ಇದರ ಉತ್ತರ 205. ಇದನ್ನ ಯಾವಾಗ ಬಳಸ್ತೀವಿ? n/2 into a plus l. ಯಾವಾಗ? ಕೊನೆಯ ಪದ ಗೊತ್ತಿದ್ದ. ಹಾ. ಈಗ ಇನ್ನೊಂದು ಸೂತ್ರ ಇದೆ, 3ನೇ ಸೂತ್ರ. Sn equal to n into n plus 1/2. ಇದು ಒಂದು. ಇದನ್ನ ಯಾವಾಗ ನಾವು ಉಪಯೋಗಿಸ್ಬೇಕು ಅಂತಂದ್ರೆ, n ಅಂದ್ರೆ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1ರಿಂದ ಶುರುವಾಗುವಂತ
1 2 3 4 ಸ್ವಾಭಾವಿಕ ಸಂಖ್ಯೆಗಳು ಮ್ಯಾಮ್. ಹಾ ಈ ತರ ಕೊಟ್ಟಿರ್ತಾರೆ. ಇದರ 1 + 2 + 3 + 4 ಪ್ಲಸ್ ಎಕ್ಸೆಟ್ರಾ 200 ಕಂಡುಹಿಡೀರಿ ಅಂತ ಕೊಡ್ತಾರೆ. ಆಗ ಇದನ್ನ ನಾವು ಉಪಯೋಗಿಸ್ಬೇಕು. n ನ ಬೆಲೆ 200, n + 1 201/2. 2 only 0 0 0 0 201. ಇದರ ಉತ್ತರ 20,100. ಇದು ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಶುರು ಆಗ್ಬೇಕು. ಎಲ್ಲೋ ಮಧ್ಯದಿಂದ ಶುರು ಆದ್ರೆ ಆಗೋದಿಲ್ಲ. ಈಗ ನಾನು ಒಂದ್ ಲೆಕ್ಕ ಕೊಡ್ತೀನಿ, ಇದರ ಮೊತ್ತ ಕಂಡು ಹಿಡೀರಿ. 31, 32, 33, 34 ಎಕ್ಸೆಟ್ರಾ 400 ಅಂತ ಕೊಟ್ರೆ ಇದನ್ನ ಉಪಯೋಗಿಸಕ್ ಆಗಲ್ಲ. ಯಾಕೆ ಉಪಯೋಗಿಸಕ್ ಆಗಲ್ಲ? ಅದು ಸ್ವಾಭಾವಿಕ ಸಂಖ್ಯೆನೆ, ಆದ್ರೆ 1ರಿಂದ ಶುರುವಾಗಿಲ್ಲ. ಬೇಕಾದ್ರೆ ನಾವು ಇದನ್ನ ಉಪಯೋಗಿಸ್ಬೇಕು ಅಂತಂದ್ರೆ ಇಲ್ಲೆಲ್ಲ ನಂಬರ್ಗಳಿದೆಯಲ್ಲ, 1ರಿಂದ 30ರವರೆಗೂ ನಂಬರು ಇಲ್ಲ. ಇಲ್ಲಿ S400 - S30 ಮಾಡ್ಬೇಕಾಗತ್ತೆ. ಕಳೆದ್ರೆ ಅವಾಗ ಇದನ್ನ ಉಪಯೋಗಿಸ್ಬೋದು. ಆದ್ರೆ ಇದನ್ನ ಉಪಯೋಗಿಸ್ಬೋದು, ಇದನ್ನು ಉಪಯೋಗಿಸ್ಬೋದು. ಕೊನೆಯ ಪದ ಗೊತ್ತು. ಆದ್ರೆ ಇದನ್ನ ಉಪಯೋಗಿಸ್ಬೇಕು ಅಂದ್ರೆ S400 - S30 ಮಾಡ್ಬೇಕು. ಯಾಕೆ S-30 ಮಾಡ್ಬೇಕು ಅಂದ್ರೆ S400 ಅಂದ್ರೆ 1ರಿಂದ 400ವರೆಗೂ ಮೊತ್ತ. ಆದ್ರೆ ನಮ್ದು ಶುರು ಆಗ್ತಿರೋದು 31ರಿಂದ. ಹಾಗಾಗಿ 30 ನಂಬರ್ನ ಮೊತ್ತನ ಕಳಿಬೇಕು. 3 SN ಸೂತ್ರಗಳು ಬರ್ಕೊಳ್ಳಿ. ನಾವು ಅದನ್ನ ಬಳಸ್ತಾ ಇರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಇವಾಗ ನಿಮ್ಗೆ ಕಷ್ಟ ಅನ್ನಿಸ್ಬೋದು, ಇದೇನಪ್ಪ ಇದು ಹಿಂಗಿದೆ ಅನ್ನಿಸ್ಬೋದು. ಆದ್ರೆ ನಾವು ಇದನ್ನ ಬಳಸ್ಕೊಂಡು ಲೆಕ್ಕಗಳ ಮಾಡ್ತಾ ಇದ್ದಾಗ ನಮ್ಗೆ ಸುಲಭ ಅಂತ ಅನ್ಸುತ್ತೆ. ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ಕೇಳಿ. ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಎಲ್ಲರೂ ಉತ್ತರಗಳ ಬರ್ದಿದ್ದೀರಾ, ವೆರಿ ಗುಡ್. ಸೊ ಈಗ ಏನ್ ಮಾಡೋಣ, ಈಗ AN ಗೊತ್ತಾಯ್ತಲ್ವಾ? AN ಸೂತ್ರ, AN ಸೂತ್ರ ಗೊತ್ತಾಗಿದೆ. AN ಸೂತ್ರ ಏನು ಅಂದ್ರೆ 3ನೇ ಪದ, 4ನೇ ಪದ, 5ನೇ ಪದ ಕಂಡು ಹಿಡೀರಿ ಅಂತ ಕೊಟ್ಟಾಗ AN ಸೂತ್ರ ಉಪಯೋಗಿಸ್ಬೇಕು. ಮೊತ್ತವನ್ನು ಕಂಡು ಹಿಡೀರಿ ಅಂದಾಗ SN ಸೂತ್ರ ಉಪಯೋಗಿಸ್ಬೇಕು. ಮೊತ್ತವನ್ನು ಕಂಡು ಹಿಡೀರಿ ಅಂದ್ರೆ ಯಾವ ಸೂತ್ರ? ಕರೆಕ್ಟ್, SN ಸೂತ್ರ. ಆ SN ಸೂತ್ರದಲ್ಲಿ 3 SN ಸೂತ್ರಗಳಿವೆ. ಒಂದು ಸಾಮಾನ್ಯ, ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಯಾರ್ ಬೇಕಾದ್ರೂ ಅದನ್ನ ಉಪಯೋಗಿಸ್ಕೋಬಹುದು. ಯಾವ್ದೇ ಲೆಕ್ಕ ಕೊಟ್ಟಿದ್ರು ಅದನ್ನ ಉಪಯೋಗಿಸ್ಕೋಬಹುದು. ಮೊದಲನೇದು. ಎರಡನೇದು ಕಡೆ ಪದ ಗೊತ್ತಿದ್ದಾಗ ಕೊಟ್ಟಾಗ ಉಪಯೋಗಿಸ್ಕೋಬಹುದು. ಅಕಸ್ಮಾತ್ ನೀವು ಕಡೆ ಪದ ಕೊಟ್ಟಾಗ ಮೊದಲನೇ ಸೂತ್ರ ಇದೆಯಲ್ಲ SN, ಅದನ್ನ ಉಪಯೋಗಿಸ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ಅದನ್ನು ಉಪಯೋಗಿಸ್ಕೋಬಹುದು. ಮತ್ತೆ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಕಂಟಿನ್ಯೂಸ್ ನಂಬರ್ಸ್ 1 2 3 4 5 6 20 ಆಗ S20 ಕಂಡು ಹಿಡೀರಿ ಅಂತ ಕೇಳಿದಾಗ ಆಗ n × n + 1/2 ಆ ಸೂತ್ರ ಕಂಡುಹಿಡಿ. ಇವು ಉಪಯೋಗಿಸ್ಬೇಕು. ಹಾ ಹೇಳಮ್ಮ. ಮ್ಯಾಮ್ ಸ್ವಾಭಾವಿಕ ಸಂಖ್ಯೆಗಳನ್ನ 1 3 5 ಈ ತರ ಕೊಟ್ರೆ ಮಾಡಕ್ ಬರಂಗ? ಇಲ್ಲ, ಅದು 1 3 5 ಕೊಟ್ಟಾಗ ನೀನು ಮೊದಲನೇದು ಇದೆಯಲ್ಲ SN = n/2 × 2a + n - 1 × d ಇದೆಯಲ್ಲ, ಅದನ್ನ ಉಪಯೋಗಿಸ್ಬೇಕು. 1 3 5 ಬಂದಾಗ ಆಗಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಾ ನಂಬರ್ ಇರ್ಬೇಕು. 1 2 3 4 5 6 ಕಂಟಿನ್ಯೂಸ್ ನಂಬರ್ ಇದ್ದಾಗ ಮಾತ್ರ n × n + 1/2 ಮಾಡಿ. ಆಯ್ತಾ? ಈಗ ಟೈಮ್ ಆಯ್ತು. ಮುಂದಿನ ಕ್ಲಾಸ್ ಅಲ್ಲಿ SN ಸೂತ್ರನ ಉಪಯೋಗಿಸೋದು ನೋಡೋಣ. ಸರಿನಾ? Okay, ma'am. Thank you, ma'am.